ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್. ಮನೆಯಲ್ಲಿಯೇ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ. ವಿಶೇಷ ಸೂಚನೆ: KSOU certificates are eligible for all government jobs and promotions. ವಿಳಾಸ: ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿನ ಶೈಲಜಾ ಕಾಟನ್ ಮಿಲ್ ಆವರಣದಲ್ಲಿ ಭಾರತೀಯ ಹತ್ತಿ ನಿಗಮ ನಿಯಮಿತ ಹುಬ್ಬಳ್ಳಿ ಶಾಖೆಯಿಂದ ಪ್ರಾರಂಭಿಸಲಾದ 2024-25ನೇ ಸಾಲಿನ ಕೇಂದ್ರ ಸರ್ಕಾರ ಘೋಷಿಸಿದ ಕನಿಷ್ಠ ಬೆಂಬಲ ಬೆಲೆಯಡಿಯಲ್ಲಿ ರೈತರ ಹತ್ತಿ ಖರೀದಿ ಕೇಂದ್ರಕ್ಕೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ NS ಬೋಸರಾಜು ಉದ್ಘಾಟಿಸಿ ಹತ್ತಿ ಖರೀದಿಗೆ ಚಾಲನೆ ನೀಡಿ ಮಾತನಾಡಿದರು. ಮಾರುಕಟ್ಟೆಯಲ್ಲಿ ರೈತರು ಬೆಳೆದ ಹತ್ತಿ ಬೆಲೆ ಕುಸಿಯುವುದರಿಂದ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ರಾಯಚೂರು ಜಿಲ್ಲೆಯಲ್ಲಿನ ವಿವಿಧ ತಾಲೂಕುಗಳಲ್ಲಿ ಬೆಂಬಲ ಬೆಲೆಯಲ್ಲಿ ಹತ್ತಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸುವಂತೆ ಕೇಂದ್ರ ಸರ್ಕಾರದ ಭಾರತೀಯ ಹತ್ತಿ ನಿಗಮ ನಿಯಮಿತ ಸಂಸ್ಥೆಗೆ ಮನವಿ ಮಾಡಿದ್ದರಿಂದ ಜಿಲ್ಲೆಯ ಮಾನ್ವಿ, ದೇವದುರ್ಗ, ಸಿಂಧನೂರು ಸೇರಿದಂತೆ ಹತ್ತಿ ಹೆಚ್ಚು ಬೆಳೆಯುವ ತಾಲೂಕುಗಳಲ್ಲಿ ಹಾಗೂ ರಾಯಚೂರು ನಗರದಲ್ಲಿಯೂ ಹತ್ತಿ ಖರೀದಿ ಕೇಂದ್ರ ಪ್ರಾರಂಭಿಸುವುದಕ್ಕೆ ಕ್ರಮ ಕೈಗೊಂಡಿರುವುದರಿಂದ ಮಾರುಕಟ್ಟೆಯಲ್ಲಿ ಹತ್ತಿ ಬೆಲೆಯಲ್ಲಿ ಹೆಚ್ಚಳವಾಗಿದೆ. ಇದರಿಂದ ರೈತರಿಗೆ ಉತ್ತಮ ಬೆಲೆ ದೊರೆಯಲಿದೆ ಎಂದು ತಿಳಿಸಿದರು. ಜಿಲ್ಲಾದ್ಯಂತ ಹತ್ತಿ ಬೆಳೆ ಬರ್ತಾ ಇದೆ. ಹಾಗಾಗಿ ಹತ್ತಿ ಖರೀದಿ ಮಾಡಲಿಕ್ಕೆ ಮಾರ್ಕೆಟ್ನಲ್ಲಿ ಸ್ವಲ್ಪ ರೇಟ್ ಕಡಿಮೆ ಆಗಿದೆ. ಹೀಗಾಗಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಜೊತೆಯಲ್ಲಿ ಮಾತನಾಡಿ ರಾಯಚೂರು, ಮಾನ್ವಿ, ದೇವದುರ್ಗ, ಅಲ್ಲಿ ಸಿಂಧನೂರಿನಲ್ಲಿ ಬ್ರಾಂಚ್ಗಳು ಓಪನ್ ಮಾಡಲಿಕ್ಕೆ ಈಗಾಗಲೇ ನಾವು ಮಾತಾಡಿದ್ವಿ ಮತ್ತು ಜಿಲ್ಲಾಧಿಕಾರಿಗಳ ಮಾತನಾಡಿದ್ದಾರೆ. ಅದರ ಪ್ರಕಾರ ಇವತ್ತು ರಾಯಚೂರು ಮತ್ತು ಮಾನ್ವಿಯಲ್ಲಿ ಈ ಬ್ರಾಂಚ್ ಸ್ಟಾರ್ಟ್ ಮಾಡಿ ಈಗ ಖರೀದಿ ಪ್ರಾರಂಭ ಮಾಡಿದ್ದಾರೆ. ಅದು ಮಿನಿಮಮ್ ಪ್ರೈಸ್ ಏನದ 2,500 ರೂಪಾಯಿಗೆ ಅವ್ರು ಖರೀದಿ ಮಾಡ್ತಾರೆ. ಮಾಹಿತಿಗಳು ಎಲ್ಲ ಸ್ವಲ್ಪ ಖರೀದಿ ಮಾಡಿಕೊಂಡು ರೈತರು ಅದು ಸಹಕಾರ ಮಾಡಬೇಕು ಅಂದರೆ ಮಾರ್ಕೆಟ್ ರೇಟ್ ಹೆಚ್ಚಾಗ್ಬೋದು ಅಂತೇಳಿ ನಮ್ಮದು ಆಶಾಭಾವನೆ ಇದೆ. ಹೋದ ಸಲ 8,500 ರೇಟ್ ಕಡಿಮೆ ಆಗಿರೋದ್ರಿಂದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾರ್ಕೆಟಲ್ಲಿ ಬರಬೇಕಾಗಿತ್ತು. ಇವತ್ತು ಆ ಕಾರ್ಯಕ್ರಮ ಇವತ್ತು ಮಾನ್ಯಲ್ಲಿ ಶಾಸಕರು ನಾವು ನಮ್ಮ ರೈತರು ಪ್ರಾರಂಭ ಮಾಡ್ತೀವಿ. ರಾಯಚೂರಿನ ಸಹಿತ ಪ್ರಾರಂಭ ಆಗಿದೆ ಮತ್ತು ಸಿಂಧನೂರು ದೇವದುರ್ಗದಲ್ಲಿ ಪ್ರಾರಂಭ ಆಗ್ತದೆ. ಈ ರೀತಿ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬ್ರಾಂಚ್ ಪ್ರಾರಂಭ ಮಾಡೋದನ್ನು ಖರೀದಿದೆ. ಮಾರ್ಕೆಟ್ ರೇಟ್ಸಲ್ಲಿ ಬರುವಂಥ ಟೈಮಲ್ಲಿ ಮಾರ್ಕೆಟ್ ಸ್ಟಡಿಯಾಗಿ ರೈತರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಎಂಬುದೇ ನಮ್ಮ ಭಾರತೀಯ ಹತ್ತಿ ನಿಗಮ ನಿಯಮಿತ ಹುಬ್ಬಳ್ಳಿ ಶಾಖೆಯ ಖರೀದಿ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಡಿ ಅಜಯ್ ಕುಮಾರ್ ಮಾತನಾಡಿ, ಹತ್ತಿ ಬೆಳೆದ ರೈತರಿಗೆ ಉತ್ತಮ ಬೆಂಬಲ ಬೆಲೆಯನ್ನು ನೀಡುವ ಉದ್ದೇಶದಿಂದ ಭಾರತೀಯ ಹತ್ತಿ ನಿಗಮ ನಿಯಮಿತ ವತಿಯಿಂದ ಮಾನ್ವಿ ಪಟ್ಟಣದಲ್ಲಿನ ಶೈಲಜಾ ಕಾಟನ್ ಮಿಲ್ನಲ್ಲಿ ಹತ್ತಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿದ್ದು, ರೈತರು ಖರೀದಿ ಕೇಂದ್ರದಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆದ ಕಾಲಂನಲ್ಲಿ ಹತ್ತಿ ಎಂದು ನಮೂದಿಸಿರಬೇಕು. ಅರ್ಜಿ, ಆಧಾರ್ ಕಾರ್ಡ್, ಪಹಣಿಯೊಂದಿಗೆ ತಮ್ಮ ಹೆಸರನ್ನು ನೋಂದಾಯಿಸಬೇಕು. ಹತ್ತಿಯಲ್ಲಿನ ತೇವಾಂಶ, ಹತ್ತಿ ತಳಿ ಆಧಾರದಲ್ಲಿ ರೈತರಿಗೆ ಬೆಂಬಲ ಬೆಲೆಯು ಆಧಾರದಲ್ಲಿ ಹತ್ತಿಯನ್ನು ಖರೀದಿಸಿ ನೇರವಾಗಿ ರೈತರ ಖಾತೆಗೆ ಹಣ ಜಮಾ ಆಗಲಿದೆ. ಪ್ರತಿ ಎಕರೆಗೆ 12 ಕ್ವಿಂಟಲ್ ವರೆಗೆ ಹತ್ತಿಯನ್ನು ಖರೀದಿಸಲಾಗುವುದು. ರೈತರು ಖರೀದಿ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು. ಕಾರ್ಯಕ್ರಮದಲ್ಲಿ ಶಾಸಕ ಹಂಪಯ್ಯ ನಾಯಕ, ಭಾರತೀಯ ಹತ್ತಿ ನಿಗಮದ ಅಧಿಕಾರಿ JK ಶರ್ಮಾ, APMC ಕಾರ್ಯದರ್ಶಿ ರಂಗನಾಥ ದೇಸಾಯಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ವೀರಭದ್ರಪ್ಪ ಆಲ್ದಾಳ್, ಬಸನಗೌಡ ಆಲ್ದಾಳ್, BK ಅಮರೇಶಪ್ಪ, ಶಾಂತಪ್ಪ, ವೀರೇಶ್ ಡಿ, ರಾಜಾ ಸುಭಾಷ್ ನಾಯಕ, ಚಂದ್ರು ಕಾಜುಗಾರ್, ಪುರಸಭೆ ಸದಸ್ಯರಾದ ಸುಖಾಮಣಿ, ಅಮ್ಜದ್ ಖಾನ್, ನಾಗರಾಜ್, ಮಹಂತೇಶ ಸ್ವಾಮಿ ರೌಡೂರು ಸೇರಿದಂತೆ ಇನ್ನಿತರರು ಇದ್ದರು.